ಕರೆ ಇದೆ, ಅದಕ್ಕೆ ಉತ್ತರ ಕೊಡೋಣ. ಹಲೋ. ಹಲೋ. ಹಾ, ನಮಸ್ಕಾರ. ನಮಸ್ಕಾರ. ನಾನು ಸುಮಾ ಹೆಗಡೆ ಅಂತ ಬೋಂದೇಲ್ನಿಂದ. ಸುಮಾ ಹೆಗಡೆ, ಹೇಳಿ ಹೇಳಿ. ನಮ್ದು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ. ನನ್ನ ಗಂಡನಿಗೆ ಸ್ವಲ್ಪ ಮಕ್ಕಳ ಹತ್ರ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅದು ದೇವರ ವಿಷಯದಲ್ಲಿ ಅಥವಾ ನಮ್ಮ ಸಂಸ್ಕೃತಿ ವಿಷಯದಲ್ಲಿ ಹಾಗೆ ಇರ್ತದೆ ಹೆಚ್ಚಾಗಿ. ಈಗ ಮಕ್ಕಳೇನ್ ಮಾಡ್ತಾರೆ, ನಮ್ಮ ಸಂಸ್ಕೃತಿಯನ್ನೇ ಬಿಟ್ಟು ಬೇರೆ ಸಂಸ್ಕೃತಿ ಹೋಗ್ತಾರೆ. ಆಗ ಆ ಎಕ್ಸ್ಪೆಕ್ಟೇಷನ್ ಇಲ್ಲದ್ರಿಂದ ನಮ್ಗೆ ಈಗ ನನ್ನ ಗಂಡನಿಗೆ ಸ್ವಲ್ಪ ಡಿಪ್ರೆಷನ್ ಅದು ಇದು ಸ್ಟಾರ್ಟ್ ಆಗಿದೆ. ಹೀಗಿರುವಾಗ ನಾವು ನಮ್ಮ ಮಕ್ಕಳ ಹತ್ರ ಅಂತದನ್ನ ಎಕ್ಸ್ಪೆಕ್ಟ್ ಮಾಡ್ಲೇಬಾರ್ದಾ? ಹೇಗೆ ಒಂದು ನಮ್ಮ ಆಲೋಚನೆಯನ್ನು ಹೇಗೆ ನಾವು ಇಟ್ಟುಕೊಳ್ಬೇಕು? ಬಹಳ ಆತ್ಮೀಯವಾದ ಪ್ರಶ್ನೆ ಕೇಳಿದ್ರಿ. ನಾನು ಬಹಳ ಹಿಂದೆ ಹೇಳಬೇಕಾದ್ರೆ ಒಂದು ಮಾತು ಹೇಳಿದೆ, ನಾವು ನಮ್ಮ ಮಕ್ಕಳಿಗೆ ಗೈಡ್ ಮಾಡಬೇಕು, ಅವ್ರಿಗೆ ನಾವು ಯಾವುದೇ ಒಂದು ಫೋರ್ಸ್ ಮಾಡಬಾರ್ದು ಯಾವುದೋ ಒಂದು ಆಕ್ಟಿವಿಟೀಸಲ್ಲಿ ಅಥವಾ ಒಂದು ಕೆರಿಯರ್ ಬಿಲ್ಡಿಂಗ್ ಅಪ್ ಅಲ್ಲಿ ಅಂತ ಹೇಳಿದೆ. ಅಂದರೆ ಈಗ ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಥವಾ ಏನೋ ಒಂದು ವೃತ್ತಿ ಮಾಡಬೇಕು ಅಂದಾಗ ನಮ್ಗೆ ಆಸೆ ಇರುತ್ತೆ. ನನ್ನ ಪ್ರಕಾರ ನಮ್ಮ ಆಸೆಗೂ ನಾವು ಬೆಲೆ ಕೊಡಬೇಕು, ಅದಕ್ಕೆ ಮುಖ್ಯವಾಗಿ ಅವ್ರಿಗೂ ಆ ಆಸಕ್ತಿ ಬರಬೇಕು ಅಂತ ಹೇಳಿದೆ. ಈಗ ನಿಮ್ಮ ಪ್ರಶ್ನೆಗೆ ಅದೇ ಥರ ಉತ್ತರ ಅಂತಂದರೆ, ಈಗ ಈಗಿನ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಯಾವುದಕ್ಕೂ ಅವರು ನಂಬ್ತಾ ಇಲ್ಲ ಅಥವಾ ನಮ್ಮ ಪ್ರಕಾರ ಆಚಾರ ಮಾಡ್ತಿಲ್ಲ ಅಂದಾಗ ಮೊದಲಿಗೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ದೀವಿ. ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅಂದಾಗ ನಾವು ಸಣ್ಣವರಿದ್ದಾಗಲೇ ನಮ್ಮ ಒಂದು ಆಚಾರದ ಬಗ್ಗೆ ಅದನ್ನು ಅವ್ರಿಗೆ ಪರಿಣಾಮಕಾರಿಯಾಗಿ ಹೇಳಿಲ್ಲ. ಸೊ ಹೀಗಾಗಿ ಅವ್ರಿಗೇನಾಗಿದೆ, ಅವ್ರಿಗೆ ಈ ಆಚಾರ ವಿಚಾರದಲ್ಲಿ ನಂಬಿಕೆ ಕಳೆದೋಗಿದೆ. ಹೀಗಾಗಿ ಆ ಒಂದು ಈಗಿನ ಒಂದು ಏನು ಪರಿಸ್ಥಿತಿ, ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಹೇಳಿದಿರಾ, ನಿಮ್ಮ ಯಜಮಾನರಿಗೆ ಸ್ವಲ್ಪ ಡಿಪ್ರೆಷನ್ ಆಗಿದೆ ಅಂತ ಹೇಳಿ, ಈಗ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಉತ್ತರ ಪಾಸ್ಟ್ ಇಸ್ ಪಾಸ್ಟ್. ಈಗ ಆಗಿದಾಗೋಯ್ತು, ಈಗೇನೋ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು. ಎರಡನೇದು, ಡಿಪ್ರೆಷನ್ ಅಂತಂದಾಗ ನೀವು ಖಂಡಿತವಾಗಿ ಮನೋವೈದ್ಯರನ್ನ ಭೇಟಿಯಾದಾಗ ಅವರು ಸರಿಯಾಗಿ ಅದಕ್ಕೆ ತಕ್ಕಂತೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ನಾವು ನಿಜವಾಗ್ಲೂ ಆಸೆ ಇಟ್ಕೋಬೇಕು, ಆಸೆ ಇಟ್ಕೋಬಾರ್ದು ಅಂತಲ್ಲ, ಬಟ್ ನಾವು ಜೀವನದಲ್ಲಿ ಯಾವ ರೀತಿ ಬರುತ್ತೆ, ಏನಾಗುತ್ತೆ ಅನ್ನೋದ್ರ ನಾವು ತಯಾರಾಗಿರಬೇಕು. ಸೊ ಟ್ರೈ ಯೋರ್ ಬೆಸ್ಟ್.